ದಿನಾಚರಣೆ ದಿವಸ ಮೊದಲನೇ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ಸಹ ಏನು ಈ ಒಂದು ನಾವು ವಕೀಲರ ಸಂಘದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಎರಡೂ ಸಮಾರಂಭಗಳಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌಡ ಜಗದೀಶ್ ರುದ್ರೆ ಸಾಹೇಬ್ರೆ, ನಮ್ಮ ಅಪರ ಸಿವಿಲ್ ನ್ಯಾಯಾಧೀಶ ಆಗಿರ್ತಕ್ಕಂಥ ರೋಹಿಣಿ ಮೇಡಮ್ ಅವರೇ, ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ವರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿ.ವಿ. ಶ್ರೀನಿವಾಸಪ್ಪನವರೇ, ಸರ್ಕಾರಿ ಅಭಿಯೋಜಕರಾಗಿರ್ತಕ್ಕಂಥ ನಾಗರಾಜ್ರವರೇ, ಹಿರಿಯ ವಕೀಲರಾಗಿರ್ತಕ್ಕಂಥ ಎನ್ ಪ್ರಭಾಕರ್ ಅವರೇ, ಮತ್ತೊಬ್ಬ ಹಿರಿಯ ವಕೀಲರಾಗಿರ್ತಕ್ಕಂಥ ಬಶೀರ್ ಅಹಮದ್ ಸರ್ ಅವರೇ, ಮತ್ತೊಬ್ಬ ಹಿರಿಯ ವಕೀಲರಾಗಿರ್ತಕ್ಕಂಥ ಮಾಜಿ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಣ್ಣವರೇ, ಅದೇ ರೀತಿ ನಮ್ಮ ಗುರುಗಳಾಗಿರ್ತಕ್ಕಂಥ ಕೆ.ಆರ್. ರಾಜಣ್ಣ ಅವರೇ, ನಮ್ಮ ಇನ್ನೊಬ್ಬ ಹಿರಿಯ ವಕೀಲರಾಗಿರ್ತಕ್ಕಂಥ ಶೇಖರ್ ಅವರೇ, ಕವಿಯತ್ರಿಗಳು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕನಿಕಾ ಮೇಡಮ್ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಕೀಲ ಬಾಂಧವರೇ, ಏನು ನಾವು ಪ್ರತಿ ವರ್ಷ ವಕೀಲ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಅದೇ ರೀತಿ ಈ ವರ್ಷನೂ ಸಹ ನಾವು ವಕೀಲ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಸಮಾರಂಭವನ್ನು ಆಯೋಜನೆ ಮಾಡಬೇಕು ಅಂದರೆ, ಇಲ್ಲ ಒಂದು ಸಮಾರಂಭವನ್ನು ನಡೆಸಬೇಕು ಅಂದರೆ ಅಷ್ಟು ಒಂದು ಕಷ್ಟದ ಕೆಲಸ. ಅದು ಒಂದು ಸಮಾರಂಭವನ್ನು ಆಯೋಜನೆ ಮಾಡುವಂಥದ್ದು ಅಷ್ಟೊಂದು ಜವಾಬ್ದಾರಿಗಳು ಇರ್ತಕ್ಕಂಥ ಕೆಲಸ. ಆ ಒಂದು ಕೆಲಸಕ್ಕೆ ನಮಗೆ ಯಾವಾಗಲೂ ಸಹ, ಇವತ್ತೇ ಅಲ್ಲ, ಎಂಥ ಒಂದು ಸಮಾರಂಭ ಮಾಡ್ಬೇಕಂದ್ರೂ ಸಹ, ವಕೀಲರ ದಿನ ಆಗ್ಬೋದು, ಇಲ್ಲ ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ಇಲ್ಲ ರಿಪಬ್ಲಿಕ್ ಡೇ ಆಗ್ಬೋದು, ಇಲ್ಲ ಯಾವುದೇ ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ವಿ, ಲಾಸ್ಟ್ ಇಯರ್ ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ, ಎಲ್ಲದಕ್ಕೂ ಸಹ ನಾನು ಯಾವಾಗಾದರೂ ನಮ್ಮ ಹಿರಿಯ ವಕೀಲರನ್ನ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸರ್, ನಮ್ಮ ಸಂಘದಲ್ಲಿ ವ್ಯವಸ್ಥಿತವಾದ ಆರ್ಥಿಕ ನಮಗೆ ಒಂದು ಸೋರ್ಸ್ ಇಲ್ಲ ಅಂತ ಹೇಳಿದಾಗ ನಮ್ಮ ಎಲ್ಲ ವಕೀಲರು, ಹಿರಿಯ ವಕೀಲರು, ಇಂಥ ಹೆಸರು ಅಂತಲ್ಲ, ಎಲ್ಲ ವಕೀಲರು ಸಹ ಅವ್ರ ಕೈಲಾದಷ್ಟು ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಆ ರೀತಿ ಸಹಾಯ ಮಾಡಿ, ಧನ ಸಹಾಯ ಮಾಡಿ, ನಮಗೆ ಐಡಿಯಾಗಳನ್ನು ಕೊಟ್ಟು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ನಮ್ಮ ಸಂಘಕ್ಕೆ, ನಮ್ಮ ವಕೀಲರ ಸಂಘಕ್ಕೆ, ನಾವು ಇರ್ತಕ್ಕಂಥ ಈ ಒಂದು ಬಾಡಿಗೆ ಇಷ್ಟು ದಿವಸ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲು ಕಾರಣರಾಗಿದ್ದಾರೆ. ಅವರಿಗೆ ನಾನು ವಕೀಲರ ಸಂಘದ ಪರವಾಗಿ ಆಭಾರಿಯಾಗಿರ್ತೀನಿ ಹಾಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಹಿರಿಯ ವಕೀಲರು ಅಷ್ಟೇ, ಯಾವುದೇ ಒಂದು ಪ್ರೋಗ್ರಾಮ್ಗೂ ಈ ಥರ ನಮಗೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿದಾಗ ಅವರು ಎಲ್ಲರಿಗಿಂತ ಅದೇನು ಹೇಳ್ತಾರಲ್ಲ, ವ್ಯಾಲೆಂಟಿಯರ್ಸ್ ಆಗಿ ಬಂದು ಅಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡೋದು, ಇಲ್ಲ ಮೊಬಿಲೈಸ್ ಮಾಡೋದು, ಇಲ್ಲ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಸಹಾಯ ಮಾಡೋದು, ಇಲ್ಲಿ ಯಾವುದಾದ್ರೂ ನಮಗೆ ಸಹಾಯ ಬೇಕು ಅಂತ ಕೇಳಿದಾಗ ನಮ್ಮ ಕಿರಿಯ ವಕೀಲರು ಸಹ ಅಷ್ಟೇ ನಮಗೆ ಒಂದು ಕೋಆಪರೇಷನ್ ಮಾಡ್ತಾರೆ. ಪ್ರತಿಯೊಂದು ಪ್ರೋಗ್ರಾಮ್ಗೂ ಸಹ ನಾವು 2 ವರ್ಷಗಳ ನಮ್ಮ ಟೆನ್ಯೂರ್ ಮುಗಿಸಿದ್ದೀವಿ, 2 ವರ್ಷ 3 ತಿಂಗಳು ಟೆನ್ಯೂರ್ ಮುಗಿಸಿದ್ದೀವಿ. ಇದೊಂದು ಸಾಧನೆ ಅನ್ಬೋದು. ಯಾಕಂದರೆ ವಕೀಲರು, ಹಿರಿಯ ಮತ್ತು ಕಿರಿಯ ವಕೀಲರ ಒಂದು ಕೋಆಪರೇಷನ್ ಇಲ್ಲದೆ ಇದ್ರೆ ಯಾವುದೂ ಸಹ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಮೊದಲು ಚುನಾವಣೆ ಗೆದ್ದಾಗ ತುಂಬ ಹರ್ಡಲ್ಸ್ ಫೇಸ್ ಮಾಡಿದ್ದೀನಿ. ನಾನು ಚುನಾವಣೆ ಗೆದ್ದ ನಂತರ ನಮ್ಮ ಮೇಲೆ ನಮ್ಮ ಸಂಘದವರೇ ಕೇಸುಗಳಾಕಿ ನಮ್ಮನ್ನು ಭಯ ಪಡ್ಸಕ್ಕೆ ನೋಡಿದ್ರು. ನಾನು ಒಬ್ಬ ವಕೀಲನಾಗಿದ್ದನ್ನು ಅದನ್ನು ಎದುರಿಸ್ಕೊಳ್ಳೋದಕ್ಕೆ ನನಗೆ ಯಾವುದೇ ರೀತಿ ಭಯ ಆಗಲಿಲ್ಲ. ಅದನ್ನು ನಾನು ಸಮರ್ಥವಾಗಿ ಎದುರಿಸಿದ್ದೀನಿ ಹಾಗೂ ದಿಟ್ಟ ಉತ್ತರನೂ ಸಹ ನೀಡಿದ್ದೀನಿ. ಅಂತ ಒಂದು ಹರ್ಡಲ್ಸ್ ಬಂದಾಗ ನಾವು ಜೀವನದಲ್ಲಿ ಪಾಠ ಕಲಿಯೋದು ತುಂಬ ಇರುತ್ತೆ. ಆ ಪಾಠಗಳು ಅಂತ ಒಂದು ಏನು ಸಂದರ್ಭಗಳು ಬರುತ್ತೆ, ಅವು ನಮಗೆ ಪಾಠಗಳನ್ನ ಕಲಿಸುತ್ತೆ. ಆ ಒಂದು ಪಾಠಗಳು ನಮ್ಮನ್ನು ಗಟ್ಟಿ ಮಾಡುತ್ತೆ, ಮನುಷ್ಯನ ಗಟ್ಟಿ ಮಾಡುತ್ತೆ. ಆ ಯಾವುದೇ ಆ ಥರ ತೊಂದರೆ ಬಂದಾಗ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅದನ್ನು ಹೆಂಗೆ ನಾವು ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನು ನಾವು ಕಲಿಬೇಕು. ಕಲಿತಾಗ ನಾವು ಮನುಷ್ಯ ಇನ್ನು ಡಬಲ್ ಸ್ಟ್ರೆಂತ್ ಆಗ್ತಾನೆ. ಅವನು ಬೇರೆ ಯಾವುದಾದ್ರು ಸಣ್ಣ ಬಣ್ಣ ಪ್ರಾಬ್ಲಮ್ ಬಂದರೆ ಫೇಸ್ ಮಾಡೋದಕ್ಕೆ ಅವನು ತಯಾರಾಗ್ತಾನೆ. ಆ ರೀತಿ ಸಣ್ಣ ಬಣ್ಣ ಯಾವುದಾದ್ರೂ ನಿಮ್ಮ ಜೀವನದಲ್ಲೂ ಸಹ ಹರ್ಡಲ್ಸ್ ಬಂದರೆ ನೀವು ಪ್ರಾಕ್ಟೀಸ್ ಬಿಟ್ಟು ಹೊರಟೋಗೋದು, ಆ ಪ್ರಾಕ್ಟೀಸ್ ಸರಿ ಇಲ್ಲಪ್ಪ ಅನ್ನೋದು, ಇವೆಲ್ಲ ಮಾಡಬೇಡಿ. ಜೂನಿಯರ್ ಅಡ್ವೊಕೇಟ್ಸು, ನಮ್ಮ ನ್ಯಾಯ ದೇವತೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಲ್ರಿಗೂ ಸಹ ಊಟ ಕೊಡುವಷ್ಟು ಔದಾರ್ಯ ಮತ್ತು ಇದನ್ನು ಹೊಂದಿದ್ದಾರೆ. ಆದ್ದರಿಂದ ನಾನು ಕಿರಿಯ ವಕೀಲರಿಗೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನು ಅಚೀವ್ ಮಾಡಬೇಕು ಅಂತಿದ್ದೀರಾ ಫ್ಯೂಚರಲ್ಲಿ, ಅದನ್ನು ಗೋಲ್ ಇಟ್ಕೋಬೇಕು. ನಾನು ಇಷ್ಟೊಂದು ಫ್ಯೂಚರಲ್ಲಿ ಅಚೀವ್ ಮಾಡಬೇಕು ಅಂತ. ನೀವು ಆ ಗೋಲ್ ಅಚೀವ್ ಮಾಡೋದಕ್ಕೆ ನಿಮ್ದು ಏನಿದೆಯೋ ಡೇ ಟು ಡೇ ಪ್ರಾಕ್ಟೀಸ್ ಅಂತಾರಲ್ಲ, ಆ ರೀತಿ ನಿಮ್ಮ ದಿನಚರಿಯನ್ನು ನೀವು ಅಳವಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಸೋಲು ಒಪ್ಕೋಬಾರ್ದು. ನಾವು ಗೆದ್ದು ತೋರಿಸ್ಬೇಕು. ನಾವು
ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಸಮಾರಂಭವನ್ನು ಇಷ್ಟೊಂದು ಯಶಸ್ವಿಯಾಗಲು ಕಾರಣಕರ್ತರಾದ ನಮ್ಗೆಲ್ರಿಗೂ ವಂದಿಸ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ.